ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತಲೂ ತುಂಬನೇ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡೋವಂಥ ಒಂದು ಕಡಲೆಬೇಳೆ ವಡೆನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಗರಿಗರಿಯಾದ ಮಸಾಲೆ ವಡೆನ ಈ ರೀತಿಯಲ್ಲಿ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗ ಆಗುವಂಥ ಒಂದು ಸ್ನ್ಯಾಕ್ಸ್ ಇದು. ಸೊ ಈ ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ. ನೋಡಿ, ನಾವು ಕಡಲೆಬೇಳೆ ಕರಿ ಪಲ್ಯ ಎಲ್ಲ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ, ಅದೇ ಕಡಲೆಬೇಳೆ. ಆ ಕಡಲೆಬೇಳೆನ ನೀರು ಹಾಕಿ ನಾವು ಸುಮಾರು ಒಂದು 2 ಗಂಟೆಗಳ ಕಾಲ ನೆನೆ ಹಾಕಬೇಕಾಗುತ್ತೆ. ನೋಡಿ, 2 ಗಂಟೆಗಳ ಕಾಲ ನೆನೆ ಹಾಕಿರೋ ಅಂಥ 2 ರಿಂದ 3 ಗಂಟೆ ಆದರೂ ಓಕೆ. ಚೆನ್ನಾಗಿ ಬೇಳೆ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು 2 ಟೈಮ್ ಇಲ್ಲ ಅಂದರೆ ಒಂದು 2 ಅವರ್ ಆದರೂ ನೆನೆ ಹಾಕಿ. ಓಕೆ, ಟೈಮ್ ಇದೆ ಅಂದರೆ ಒಂದು 3 ಅವರ್ ಆದರೂ ಓಕೆ, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಈ ಥರ ಕಟ್ಟಾಗೋ ಥರ ನಾವು ಇದನ್ನು ನೆನೆಸ್ಕೋಬೇಕು. ಸೊ ಒಂದು 2 ಗಂಟೆ ನಾನು ನೆನೆ ಹಾಕಿದ್ದೆ. ಈಗ ಇಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಮತ್ತು ಇಲ್ಲಿ ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 4 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ನಿಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕು ಅನ್ನೋದಾದರೆ ನೀವು ಇನ್ನೂ ಒಂದೆರಡು ಹಾಕ್ಕೊಳ್ಬೋದು, ಅಥವಾ ಅಚ್ಕಾರದ ಪುಡಿನ ಉಪಯೋಗಿಸ್ತೀವಿ ಅಂತ ಅಂದರೆ ಅದನ್ನು ಕೂಡ ಆಮೇಲೆ ಬೇಕು ಅಂದರೆ ಖಾರಕ್ಕೆ ಹಾಕ್ಕೊಳ್ಬೋದು ನೋಡಿಕೊಂಡು. ಇಷ್ಟನ್ನು ಹಾಕಿ ನೋಡಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ನೀರೇನೂ ಹಾಕ್ದಂಗೆ ಹಂಗೆ ಪೌಡರ್ ಥರ ಮಾಡ್ಕೊಂಬರೋಣ. ಹೀಗೆ ಪೌಡರ್ ಆಗುತ್ತೆ. ನಂತರ ಇಲ್ಲಿ ನೆನೆಸಿರೋಂತಹ ಕಡಲೆಬೇಳೆ ಇದೆಯಲ್ಲ, ಸೊ ಆ ಕಡಲೆಬೇಳೆನ ಒಂದು ಬೌಲಿಗೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಕಡಲೆಬೇಳೆನ ನೋಡಿ, ನೆನೆಸಿರೋಂಥ ಕಡಲೆಬೇಳೆ ಒಂದು 2 ಸ್ಪೂನ್, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಗೆದಿಟ್ಕೊಳ್ಳೋಣ. ನಂತರ ಇಲ್ಲಿ ನಾನು ನೆನೆಸಿರೋ ಅಂಥ ಬೇಳೆ ಇದೆಯಲ್ಲ ಪೂರ್ತಿ, ಅದನ್ನು ಈಗ ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಗೆ ಬೆಳ್ಳುಳ್ಳಿನ ಪೌಡರ್ ಮಾಡ್ಕೊಂಡಿದ್ದೀವಲ್ಲ, ಅದೇ ಜಾರಿಗೆ ನಾವು ಕಡಲೆಬೇಳೆನೂ ಹಾಕ್ಕೊಳ್ಬೇಕು. ಕಡಲೆಬೇಳೆ ಪೂರ್ತಿ ಅದಕ್ಕೆ ಹಾಕ್ಕೊಳ್ಳೋಣ. ನಿಮಗೆ ಸ್ವಲ್ಪ ನೀರೇನಾದರೂ ಬೇಕು ಇದನ್ನು ರುಬ್ಬೋದಕ್ಕೆ ಅನ್ನೋದಾದರೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು, 2 ಸ್ಪೂನ್ ಆಗೋಷ್ಟು ಆ ಥರ ಹಾಕಿ ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಯಾಕೆಂದರೆ ನೀರು ಜಾಸ್ತಿ ಹಾಕೋದ್ರಿಂದ ತೆಳ್ಳಗಾಗುತ್ತೆ. ಸೊ ಹಾಗಾಗಿ ನೋಡಿ, ಹೀಗೆ ರುಬ್ಕೊಂಬರ್ಬೇಕು. ಸ್ವಲ್ಪ ಇದನ್ನು ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಹಾಗೆ ಬೇಳೆ ಅಲ್ಲಲ್ಲಿ ಸಿಗಂಗಿರಬೇಕು. ಅದಕ್ಕೋಸ್ಕರ ನಾನು ಫಸ್ಟೇ ಸಪ್ರೇಟ್ ಬೇಳೆ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಬಟ್ ಇದರಲ್ಲೂ ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರಬೇಕು ಅಂದರೆ ನಾವು ಹಾಗೇ ರುಬ್ಬಬೇಕಾಗುತ್ತೆ. ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿ ಬರೋದಿಲ್ಲ ಕಡಲೆಬೇಳೆ ವಡೆ. ಹಾಗೆ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ 1 ಕಪ್ ಆಗುವಷ್ಟು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಇಲ್ಲಿ. ಹಾಗೆ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ. ಮೇಯ್ನಾಗಿ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ನಾವು ವಡೆಗಳಿಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಒಳ್ಳೆ ಪರಿಮಳ ಕೂಡ ಇರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸಲ ನೀವು ಈ ಥರ ಸಬ್ಸಿಗೆ ಸೊಪ್ಪನ್ನು ಹಾಕಿ ಒಂದು ಗರಿಗರಿಯಾದ ಮಸಾಲೆ ವಡೆನ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಮತ್ತು ಕರಿಬೇವು ಹಾಗೆ ಸಬ್ಸಿಗೆ ಸೊಪ್ಪು ಇಷ್ಟನ್ನು ಹಾಕಿ ನೋಡಿ, ಈ ಥರ ಕೈಯಿಂದನೇ ಕಿವುಚ್ಕೋಬೇಕು. ಈರುಳ್ಳಿ ಅದು ಎಲ್ಲ ಒಂದೊಂದು ಲೇಯರಾಗಿ ಬಿಟ್ಕೊಳ್ಬೇಕು. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ. ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ಹಾಗೆ ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಫಸ್ಟೇ ಈ ಥರ ಮಿಕ್ಸ್ ಮಾಡೋದ್ರಿಂದ ಒಂದೇ ಕಡೆ ಸೊಪ್ಪು ಅಥವಾ ಈರುಳ್ಳಿ ಇರುತ್ತೆ, ಅಂಟ್ಕೊಳ್ಳೋದಿಲ್ಲ. ಎಲ್ಲ ಕಡೆನೂ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ. ನಾವು ಈಗ ರುಬ್ಬಿರೋಂಥ ಮಿಶ್ರಣನೂ ಅದಕ್ಕೆ ಹಾಕಿ ಫಸ್ಟು ನೋಡಿ, ಹೀಗೆ ತರಿಯಾಗಿರಲಿ, ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಬೇಡ. ಹೀಗೆ ನಾನು ಪೂರ್ತಿ ಮಸಾಲಾನ ಈಗ ಅದಕ್ಕೆ ಹಾಕ್ಕೊಳ್ತೀನಿ. ಹೀಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ನೀವು, ನಿಧಾನವಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ರುಬ್ಬಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕ್ದಂಗೆ, ಬೇಕು ಅಂದರೆ ಚಿಟಿಕೆಯಷ್ಟು ಹಾಕ್ಕೊಂಡು ನೀವು ರುಬ್ಬಬೇಕು. ಯಾಕೆಂದರೆ ನೋಡಿ, ಹೀಗೆ ಮಿಕ್ಸ್ ಮಾಡಿದಾಗ ತೆಳ್ಳಗಾಗ್ಬಿಡುತ್ತೆ. ಇಲ್ಲ ಅಂತ ಅಂದರೆ ನೋಡಿಕೊಂಡು ಉಪಯೋಗಿಸಿ. ಅಕಸ್ಮಾತ್ ಜಾಸ್ತಿನೇ ತೆಳ್ಳಗಾಯಿತು ಅಂತ ಅಂದರೆ ನೋಡಿ, ಇವಾಗ ನಾನು ಫಸ್ಟು
ಈಗ ಕಡಲೆಬೇಳೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದಿಟ್ಟಿದ್ದೀನಲ್ಲ, ಅದನ್ನು ಕೂಡ ಇವಾಗ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತೆಳ್ಳಗಾದರೆ ಫ್ರೆಂಡ್ಸ್ ಖಂಡಿತ ನೀವು 1 ಸ್ಪೂನ್ ಅಥವಾ 2 ಸ್ಪೂನ್ ಆಗುವಷ್ಟು ಒಂದು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಆಗ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಆಗಬಹುದು. ಯಾಕೆ ಅಂತಂದರೆ ನಾವು ಪೂರ್ತಿ ಕಡಲೆಬೇಳೆಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ಸ್ವಲ್ಪ ಆಚೆ ಈಚೆ ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತೆಳ್ಳಗಾದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಅದೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅಕಸ್ಮಾತ್ ಅದಿಲ್ಲ ಅಂದರೆ ನೀವು ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸೋಡಾ ಪೌಡರ್ ಅಥವಾ ಬೇರೆ ಏನೋ ಈನೋ ಅವು ಯಾವುದನ್ನು ಕೂಡ ನಾನು ಹಾಕ್ಕೊಳ್ತಾ ಇಲ್ಲ ಇಲ್ಲಿ. ನಾನು ಬರೀ ಉಪ್ಪನ್ನು ಸೇರಿಸಿದ್ದೀನಿ. ಹಾಗೆ ಮಸಾಲೆಗೆ ನಾನು ಎಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಅಂತ ನೋಡಿದ್ದೀರಾ. ಹೀಗೆ ಈಗ ನೀಟಾಗಿ ನಾವು ವಡೆ ಶೇಪನ್ನು ಮಾಡ್ಕೊಳ್ಳೋಣ. 2 ಕೈ ಸಹಾಯದಿಂದ ವಡೆ ಶೇಪ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನೀವು ಫಸ್ಟೇ ವಡೆಗಳನ್ನು ರೆಡಿ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ನಂತರ ಬೇಕಿದ್ರೆ ಎಣ್ಣೆಗೆ ಹಾಕ್ಕೊಳ್ಬೋದು ಬೇಕು ಅಂತಂದರೆ. ಕಾಟನ್ ಬಟ್ಟೆನ ಸ್ವಲ್ಪ ನೆನೆಸಿ ಅದ್ರ ಮೇಲೆ ನೀವು ವಡೆಗಳನ್ನು ಮಾಡಿ ಅದರಲ್ಲಿ ಇಟ್ಟರೆ ಆಮೇಲೆ ಎಣ್ಣೆ ಕಾಯಕ್ಕಿಟ್ಟು ಒಂದೊಂದನ್ನೇ ಹಾಕ್ಕೊಳ್ಬೋದು ಬೇಕು ಅಂದರೆ. ಇಲ್ಲ ಆವಾಗಲೇ ಡೈರೆಕ್ಟಾಗಿ ಮಾಡಿ ಹಾಕ್ತೀವಿ, ಈ ಥರ ವಡೆಗಳನ್ನು ರೆಡಿ ಮಾಡ್ಕೋತೀವಿ ಅಂದರೆ ಹಾಗೂ ಕೂಡ ಮಾಡ್ಕೊಬೋದು. ಈಗ ನಾನು ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಸೊ ಎಣ್ಣೆ ಮೀಡಿಯಮ್ ಆಗಿ ಸ್ವಲ್ಪ ಕಾಯಲಿ. ನಂತರ ನಾವು ಮಾಡಿರೋಂತಹ ಒಂದು ಮಸಾಲ ವಡೆಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತುಂಬನೇ ಗರಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಸ್ನ್ಯಾಕ್ಸು. ಯಾರಿಗೆ ತಾನೇ ಇಷ್ಟ ಆಗಲ್ಲ? ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ನಾವು ತಿಂದಿರ್ತೀವಿ ಆಚೆ ಎಲ್ಲ ರೋಡ್ ಸೈಡಲ್ಲಿ. ಅದಕ್ಕಿಂತ ಸೂಪರಾಗಿ ನಾವು ಮನೆಯಲ್ಲಿಯೇ ರುಚಿಯಾಗಿರೋವಂತಹ ಒಂದು ಈ ಕಡಲೆಬೇಳೆ ವಡೆನ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಎಣ್ಣೆ ಕಾದಿರೋದ್ರಿಂದ ನಾನು ವಡೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಆಗಿ ನೀವು ಇದನ್ನು ಎಷ್ಟು ನಿಮಗೆ ಬೇಕೋ ಅಷ್ಟು ನೋಡಿಕೊಂಡು ಒಂದು ಸ್ಕ್ವೇರ್ ಶೇಪ್ ಅಥವಾ ರೌಂಡ್ ಶೇಪಲ್ಲಿ ನೀವು ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಈ ವಡೆಗಳನ್ನು ಮಾಡ್ಕೊಳ್ಬೋದು. ಓಕೆ, ಈಗ 2 ಸೈಡ್ ಕೂಡ ನಾವು ಬೇಯಿಸ್ಕೊಳ್ಳೋಣ. ಟರ್ನ್ ಮಾಡಿ ಈಗ 1 ನಿಮಿಷ 2 ನಿಮಿಷ ಒಂದು ಕಡೆ ಬೇಯಿಸಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ಹೀಗೆ ಈಗ ಎಲ್ಲದನ್ನು ಕೂಡ ನಾನು ರೆಡಿ ಮಾಡಿ ವಡೆಗಳನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮಾಡುವಂಥ ಒಂದು ಮಸಾಲ ವಡಾ ರೆಸಿಪಿ. ಖಂಡಿತ ನೀವೆಲ್ಲರೂ ಒಂದ್ಸಲ ಈ ರೀತಿಯಲ್ಲಿ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆಗಳನ್ನು ಉಪಯೋಗಿಸ್ತಲೇ ನಾವು ಮಾಡಿರುವಂತಹ ಒಂದು ಕಡಲೆಬೇಳೆ ವಡೆ ಇದು. ಸೊ ಈ ಕಡಲೆಬೇಳೆ ವಡೆ ಯಾವುದೇ ಹಬ್ಬಗಳಲ್ಲೂ ಕೂಡ ನೀವು ತಯಾರಿಸ್ಬೋದು. ವರಮಹಾಲಕ್ಷ್ಮಿ ಆಗಲಿ, ಸಂಕ್ರಾಂತಿ, ಶಿವರಾತ್ರಿ ಎಲ್ಲದಕ್ಕೂ ಕೂಡ ಒಂದ್ಸಲ ತಯಾರಿಸಿ ಮಸಾಲ ವಡ ಹೇಗೆ ಬಂತು ಅಂತ ಖಂಡಿತ ತಿಳಿಸಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.